ಆರಂಭವನ್ನ ಕಾಂಗ್ರೆಸ್ ಕಡೆಯಿಂದಲೇ ಮಾಡ್ಕೊಂಡು ಹೋಗ್ತೀನಿ. ಯೋಜನೆ ವಿರುದ್ಧ ನಿರ್ಣಯವನ್ನ ಪಾಸ್ ಮಾಡ್ಕೊಂಡಿದ್ದಾರೆ ತಮಿಳುನಾಡು ಸರ್ಕಾರ. ನಿಮ್ಮ ಅಭಿಪ್ರಾಯ? ಮೇಡಮ್ ನೋಡಿ, ಇದು ಇವತ್ತು ನಿನ್ನೆಯ ಸಮಸ್ಯೆ ಎಲ್ಲ. ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಸರ್ಕಾರಗಳಲ್ಲಿ ಈ ಕಾವೇರಿ ವಿವಾದ ನಡೆದಿದೆ. ಇದರಲ್ಲಿ ನಾವು ಹೇಳ್ಬೇಕಂದ್ರೆ ಅನೇಕರು ಇದರಲ್ಲಿ ಪಾಲ್ಗೊಂಡ್ರು. ಕಾವೇರಿ ವಿವಾದ ಇತ್ತು. ತಮಿಳುನಾಡಿಗೂ ನಮಗೂ ಈ ಒಂದು ಸಂಘರ್ಷ ಮೊದಲಿಂದನೂ ನಡ್ಕೊಂಡ್ಬರ್ತಿದೆ. ಆದರೆ ಈ ಒಂದು ಸರ್ಕಾರ ಒಂದು ಮೇಕೆದಾಟು ಯೋಜನೆ ಅನ್ನೋದು ಏನು, ನಮ್ಮ ಈ ಮೊದಲು BJP ಸರ್ಕಾರ ಇದ್ದಾಗ ನಾವು ಒಂದು ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿ ಈ ಯೋಜನೆಯನ್ನು ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಆಗಿನ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಏನು ಅನ್ಕೋತೀವಿ ಅದು ನೋಡಿ, ನಮ್ಮ ಸುಪ್ರೀಂ ಕೋರ್ಟ್ ಸಹ ಇವತ್ತು ನಮ್ಮ ಪರವಾಗಿ ತೀರ್ಮಾನವನ್ನು ಕೊಟ್ಟಿದೆ. ಅಂದರೆ ಏನು, ನಮ್ಮ ಒಂದು ನೀರು ನಮ್ಮ ನೀರು ನಮಗೆ ಆಗಿ ಮಿಕ್ಕಿದ್ದನ್ನು ಬೇರೆ ರಾಜ್ಯಗಳಿಗೆ ಕೊಡಬೇಕೇ ಹೊರತಾಗಿ ನಮ್ಮ ರಾಜ್ಯದಲ್ಲಿ ನಾವು ಅಣೆಕಟ್ಟೆ ಕಟ್ಕೊಳ್ಳೋದಕ್ಕೆ ಅವರು ಒಂದು ಏನು ತಕರಾರನ್ನು ಹಾಕಿದ್ರು, ಏನು ವಾಟರ್ ಕಮಿಷನ್ ಹತ್ರ ಹೋದ್ರು. ಸೊ ಅವತ್ತು ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿ ನೀರು ಬಂತ ಹೇಳಿ ಪಾದಯಾತ್ರೆ ಮಾಡಿದ್ರಲ್ಲ, ನೀರು ಬಂತ ಮೇಡಮ್ ನೋಡಿ, ಇದು ಇಟ್ಸ್ ನಾಟ್ ನಮ್ಮ ಏನೋ ಒಂದು ರಾಜ್ಯ ಸರ್ಕಾರನೇ ಮಾಡುವಂತಹ ಯೋಜನೆಗಳಾದ್ರೆ ನಾವು ಮಾಡಬಹುದು. ಇದಕ್ಕೆ ಗೊತ್ತಿದೆ ಮೇಡಮ್, ಸಮಸ್ಯೆ ಇದೆ, ಆದ್ರೆ ಬಗೆಹರಿಸಿ ನಾವು ಯೋಜನೆಯನ್ನ ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಆ ನಿಟ್ಟಿನಲ್ಲಿ ತೀರ್ಪು ಬಂದಿದೆ. ಇವಾಗ ನೋಡಿ, ಒಂದು ಅಸ್ಮಿತೆ ಅಂತ ಬಂದಾಗ ಅವ್ರಿಗೆ ಅವ್ರದ್ದೇ ಆದ ಅಸ್ಮಿತೆ ಇರುತ್ತೆ. ನಮ್ಮ ರಾಜ್ಯ ನಮ್ಮ ನೀರು ಅನ್ನೋರುತ್ತೆ, ನಮಗೆ ಕರ್ನಾಟಕದವ್ರಿಗೆ ನಮ್ಮ ನೀರು ನಮ್ಮ ರಾಜ್ಯ ಅನ್ನೋದಿರುತ್ತೆ. ಇದಕ್ಕೆ ಯಾರು ಕೈ ಬೇರಿಸಬೇಕಿತ್ತು? ಕೇಂದ್ರ ಸರ್ಕಾರ ಮುಂದೆ ಬರಬೇಕಿತ್ತು, ಇಬ್ಬರನ್ನೂ ಕರಿಬೇಕಿತ್ತು. ಈಗ ಸಮಸ್ಯೆ ನಮಗ್ ಬಂದಾಗ್ಲೂ ನಮ್ಮ CM ಎಲ್ಲಿ ಹೋಗ್ತಾರೆ? ಪ್ರಧಾನಿಗಳ ಹತ್ರ ಹೋಗ್ತಾರೆ. ಅವರ CM ಎಲ್ಲ ಹೋಗ್ತಾರೆ, ಕೇಂದ್ರ ಸರ್ಕಾರದ ಹತ್ರ ಹೋಗ್ತಾರೆ. ಯಾರ ಪಾತ್ರ ಹೆಚ್ಚಾಗಿರ್ಬೇಕಿತ್ತು? ಕೇಂದ್ರ ಸರ್ಕಾರ ಕರೆದು ಇಬ್ಬರನ್ನು ಕೂರಿಸಿ ಒಂದು ಮಾತುಕತೆ ಮಾಡಬಹುದಾಗಿತ್ತಲ್ಲ. ವಿಜಯ್ ಅವರು ಹೋಗಿದ್ದಾರೆ. ನಿಮ್ಮದ ಲೀಡರ್ಸ್ ತಮಿಳುನಾಡಿನಲ್ಲಿ ಅಲ್ಲೋದ್ರೆ ಜೈ ತಮಿಳುನಾಡು ಅಂತಾರೆ, ಇಲ್ಲಿ ಬಂದ್ರೆ ಜೈ ಕರ್ನಾಟಕ. ನಾನು ನಿಮಗೆ ಅದನ್ನೇ ಹೇಳ್ತೀನಿ, ನೆಲ ಜಲ ಭಾಷೆ ಅಂತ ಬಂದಾಗ ಆಯಾ ರಾಜ್ಯಗಳಿಗೆ ಅವರ ಅಸ್ಮಿತೆಯೇ ಮುಖ್ಯ ಆಗಿರುತ್ತೆ. ಆದರೆ ಇದನ್ನ ನಿರ್ಣಯ ತಗೊಳ್ಳುವಂತಹ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳು ಇಬ್ಬರನ್ನು ಕರೆಸಿ ಕೂರಿಸಿ ಯಾಕೆ ಒಂದು ನಿರ್ಣಯಕ್ಕೆ ಬರಬಹುದು? ಸರ್ವಪಕ್ಷದ ಸಭೆ ನೋಡಿ, ಇವತ್ತು ನಮ್ಮ ಕರ್ನಾಟಕದಿಂದ 19 ಜನ BJP ಸಂಸದರು ಆಯ್ಕೆ ಆಗಿದ್ದಾರೆ. ಅವರ ಪಾತ್ರವೂ ಇದೆ. ಜೋಶಿ ಅವರು ಅತ್ಯಂತ ಹಿರಿಯ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ, ಅವರ ಪಾತ್ರವೂ ಇದೆ. ಎಲ್ಲರೂ ಸೇರಿ ಒಂದಷ್ಟು ಜನ ಒಂದು ನಿಯೋಗ ಈ ತಮಿಳುನಾಡಿಂದ ಕರ್ನಾಟಕದಿಂದ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಕೂತು ಏನೆಲ್ಲ ಸಮಸ್ಯೆಗಳಿದೆ, ಅದಕ್ಕೆ ಏನೆಲ್ಲ ತೊಡಕುಗಳಿದೆ ಅಂತ ನಿವಾರಿಸೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತಿಗೂ ಸಹ ಮಧ್ಯಪ್ರವೇಶ ಮಾಡ್ತಿಲ್ಲ. ನೀವು ಕಿತ್ತಾಡ್ಕೊಳ್ಳಿ ಅಂತ ಬಿಟ್ಟಿದೆ ಹೊರತಾಗಿ, ಹೌದು ಯಾರಿಗೆ ಸಮಸ್ಯೆ ಇದೆ? ತಮಿಳುನಾಡವ್ರಿಗೂ ಸಮಸ್ಯೆ ಇದೆ, ಕರ್ನಾಟಕದವ್ರಿಗೂ ಸಮಸ್ಯೆ ಇದ್ದಾಗ ಯಾರು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಮುಂದೆ ಬಂದು ಇದನ್ನ ನಮಗೆ ಸಾಲ್ವ್ ಮಾಡ್ಕೊಡ್ಬೇಕಿತ್ತು? ಬರೀ ಕರ್ನಾಟಕದವರೇ ಸಾಲ್ವ್ ಮಾಡ್ಕೋಬೇಕಾ? ಬರೀ ತಮಿಳುನಾಡವರೇ ಸಾಲ್ವ್ ಮಾಡ್ಕೋಬೇಕಾ? ಅಥವಾ ನಮ್ಮ ಕೈಯಲ್ಲಿ ಇದೆಯಾ? ರಾಜ್ಯ ಕಾಂಗ್ರೆಸ್ DK ಶಿವಕುಮಾರ್ ಅವರು ಇದನ್ನ ಸಾಲ್ವ್ ಮಾಡಲ್ಲ, ಪ್ರಶ್ನೆ ಹೇಳ್ಕೊಂಡು ಸಾಲ್ವ್ ಮಾಡಲ್ಲ ಅಂತಿಲ್ಲ ಮೇಡಮ್, ಮಾಡೇ ಮಾಡ್ತೀವಿ ಅಂತ ಇವಾಗ ನಾವು ನಿಂತಿದ್ದೀವಿ, ಮಾಡೇ ಮಾಡ್ತೀವಿ. ಉತ್ಕರ್ಷ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಯೋಜನೆ ವಿರುದ್ಧ ನಿರ್ಣಯವನ್ನ ಬೆಂಬಲ ಮಾಡಿರೋದಕ್ಕೆ? ಅಲ್ಲ, ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಇಲ್ಲಿ ರಾಜಕೀಯ ಅನ್ನೋದಕ್ಕಿಂತ ಒಂದಷ್ಟು ಟೆಕ್ನಿಕಲ್ ಆಗಿ ಮತ್ತೆ ಕಾನೂನಾತ್ಮಕವಾಗಿ ನಾವು ಮಾತಾಡಬೇಕಾಗ್ತದೆ. ನೋಡಿ, ಇದೇ ಮೇಕೆದಾಟು ವಿಚಾರ ಬಂದಾಗ ಕಾಂಗ್ರೆಸ್ನವರು ನಮ್ಮ ನೀರು ನಮ್ಮ ಹಕ್ಕು ಮಾಡಿದ್ರು, ಅದನ್ನ ಒಂದು ರಾಜಕೀಯ ಬಂಡವಾಳ ಮಾಡಿಕೊಂಡು ಅಧಿಕಾರ ಕೂಡ ಬರುವಂತ ಕೆಲಸ ಮಾಡಿದ್ರು. ಈಗ ಮತ್ತೆ ಇವ್ರದೇ ದ್ವಂದ್ವ ನಿಲುವು ಏನಂತಂದ್ರೆ, ಇವ್ರ ಅಲಯನ್ಸ್ ಪಾರ್ಟ್ನರೇ ಅಲ್ಲಿ ಈಗ ವಿಜಯ್ ಬಹಳ ಕಟುವಾಗಿ ವಿರೋಧ ಮಾಡ್ತಾ ಇರ್ತಕ್ಕಂಥ ತಮಿಳುನಾಡಿನಲ್ಲಿ. ಈಗ ಮೊದಲು ನಾನು ಕೇಳ್ತಕ್ಕಂಥದ್ದು, ಇವ್ರ ಹೈಕಮಾಂಡ್ ಏನು ಡಿಸಿಷನ್ ತಗೊಳೋದು, ಮೊದಲು ಅಲಯನ್ಸ್ ಬಿಟ್ಟು ಬನ್ನಿ, ರಾಜ್ಯದ ಪರವಾಗಿ ಧ್ವನಿಯಾಗಿ ಅಂತ. ಆಮೇಲೆ ಎರಡನೇದು, ಪದೇ ಕಾಂಗ್ರೆಸ್ ಬ್ಲೇಮ್ ಮಾಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡ್ತಿಲ್ಲ ಅಂತ. ಕೇಂದ್ರ ಸರ್ಕಾರ ಮಾಡದೇ ಇದ್ದಿದ್ರೆ 18ರಲ್ಲಿ DPR ಕಳಿಸಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇರಲಿಲ್ಲ. DPR ಕಳಿಸ್ಕೊಂಡಂಥ ರಿಪೋರ್ಟನ್ನು ಹೈಯರ್ ಅಥಾರಿಟೀಸ್ ಕಳಿಸ್ಕೊಟ್ಟು, ಕಾವೇರಿ ವಾಟರ್ ಮ್ಯಾನೇಜ್ ಅಥಾರಿಟೀಸ್ ಕಳಿಸ್ಕೊಟ್ಟು ಅದನ್ನ ಏನೇನು ಮಾಡಬೇಕು ಅನ್ನುವಂಥ ಕೆಲಸಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇರಲಿಲ್ಲ. ಯಾವಾಗ ಇದಕ್ಕೆ ಸಮಸ್ಯೆ ಆಯಿತು ಅಂದರೆ, ಯಾವಾಗ 2019ರಲ್ಲಿ ಮತ್ತೆ ಇವರದ್ದೇ ಅಲಯನ್ಸ್ ಪಾರ್ಟ್ನರು DMK ಪೆಟಿಷನ್ ಫೈಲ್ ಮಾಡುತ್ತೆ, ನಾವು ಇದಕ್ಕೆ ಮೇಕೆದಾಟು ಅಣೆಕಟ್ಟೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ. ಹಾಗಾಗಿ ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು 22ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತಲ್ವ. ಈಗ DK ಶಿವಕುಮಾರ್ ಅವರು ಬರೀ ನಾನು ನಮ್ಮ ನೀರು ನಮ್ಮ ಹಕ್ಕು ಮೇಕೆದಾಟು ತಂದುಬಿಡ್ತೀನಿ, ಅದೆಲ್ಲ ಅವಶ್ಯಕತೆ. ಈಗ ಇರ್ತಕ್ಕಂಥದ್ದು ಏನು ಅಂತಂದರೆ, ಜನಗಳ ಮುಂದೆ ನೀವು DPR ರಿಪೋರ್ಟನ್ನು ಮತ್ತೆ ಕಳಿಸ್ಕೊಟ್ಟಿದ್ದೀರಾ. ಯಾವ ಈಗ ಕಾನೂನಾತ್ಮಕವಾದಂಥ ಚಾಲೆಂಜಸ್ ಬರುತ್ತೆ, ಆಡಳಿತಾತ್ಮಕವಾದಂಥ ಚಾಲೆಂಜಸ್ ಬರುತ್ತೆ, ಮತ್ತು ಪರಿಸರದ ಕ್ಲಿಯರೆನ್ಸಸ್ ಬೇಕಾಗುತ್ತೆ. ಇದಕ್ಕೆ ಏನು ಮಾಡಿದ್ದೀರಿ ಹೇಳ್ರಿ ಕಾಂಗ್ರೆಸ್ ಅವರು? ಸುಮ್ಮನೆ ಮೋದಿ ಮಾಡಿಲ್ಲ ನೋಡಿ. ಈಗ ವಿಜಯ್ ಅವ್ರ ಪ್ರಿಪ್ರೇಷನ್ ನೋಡಿ, ಅವರು ಆ ರಾಜ್ಯದವ್ರಾದರೂ ಕೂಡ ಅವ್ರು ಆಲ್ರೆಡಿ ವಿಶೇಷ ಅಧಿವೇಶನವನ್ನು ಕರೆದು ಅವ್ರು ಮಾತಾಡಿ ಇದನ್ನು ಮಾಡಬಾರ್ದು ಅಂತ ಸರ್ವಪಕ್ಷಗಳ ಸಭೆ ಆಗೋಯ್ತು. ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಮೆಮೊರಂಡಮ್ ಅನ್ನು ಕೊಟ್ಟರು. ನಮ್ಮ DK ಶಿವಕುಮಾರ್ ಅವ್ರು ಏನು ಮಾಡ್ತಿದ್ದಾರೆ, ಬಿಡದಿ ಟೌನ್ಶಿಪ್ ಬಗ್ಗೆ ಶಭಾಷ್ ಬೇಷ್ ಅಂತ ಅಂದ್ಬಿಟ್ರು ಅಂತ ಏನು ಹೇಳಿದ್ರಲ್ಲ ಮೋದಿ ಅವರು, ಯಾಕೆ ಮೇಕೆದಾಟು ಬಗ್ಗೆ ಪ್ರಸ್ತಾಪ ಮಾಡ್ಲಿಲ್ವಾ? ಇದು ಇಂಪಾರ್ಟೆಂಟ್. ಟೆಕ್ನಿಕಲ್ ಇಶ್ಯೂಸ್ ಇರೋದಂಥದ್ದು ಇಲ್ಲಿ. ಮಹೇಶ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್.
2025 ನವೆಂಬರ್ 13ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಯಾವಾಗ ತಮಿಳುನಾಡು ಈ ಒಂದು ಅಪ್ಲಿಕೇಶನನ್ನು ಹಾಕುತ್ತೆ, ಅರ್ಜಿಯನ್ನು ಹಾಕುತ್ತೆ, ಆ ಅರ್ಜಿಗೆ ಕಿಂಚಿತ್ತು ಬೆಲೆನೇ ಇರಲಿಲ್ಲ. ಇವತ್ತು ಅಷ್ಟೇ ತಮಿಳುನಾಡು ಇವತ್ತು ಅರ್ಲೇಕರ್ ಅವರ ನೇತೃತ್ವದಲ್ಲಿ ಅವರ ಒಂದು ವಿಧಾನಸಭಾ ಅಧಿವೇಶನದಲ್ಲಿ ಅವರೇನು ಮಂಡನೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಾವ್ಯಾರು ಡೋಂಟ್ ಕೇರ್, ಕರ್ನಾಟಕದಿಂದ ಕಾಂಗ್ರೆಸ್ ಸರ್ಕಾರ ಆಗಿರಲಿ, JDS ಸರ್ಕಾರ ಆಗಿರಲಿ, ಭಾರತೀಯ ಜನತಾ ಪಕ್ಷ ಆಗಿರಲಿ, ಮೂರೂ ಸರ್ಕಾರಗಳು ಸಹ ಇದರಲ್ಲಿ ತಮ್ಮದೇ ಆದಂಥ ವಿಶೇಷ ಕಾಳಜಿಯನ್ನು ವಹಿಸಿದೆ. ಸುಮಾರು 1925ರಿಂದ ಟಿಲ್ ಟುಡೇ 25ರವರೆಗೆ ಏನೇನಾಗೋಗಿದೆ ಕಾವೇರಿ ಡಿಸ್ಪ್ಯೂಟ್ಸ್ ಬಗ್ಗೆ ಅಂತ ಹೇಳ್ಬಿಟ್ಟು ನಿಮ್ಮದೇ ಮಾಧ್ಯಮಗಳಲ್ಲಿ ಅನೇಕ ಬಾರಿ ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತು ಈ ನೀರಿಗೆ ಮಾತನಾಡೋದಾದರೆ ನಾವು ಈಗಾಗಲೇ ಅರ್ಜಿಯನ್ನು ಹಾಕಿದ್ವಿ. ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಅಂತಲ್ಲ, ಈ ನೀರಾವರಿಯ ಪರವಾಗಿ 3 ಅಬ್ಜೆಕ್ಷನ್ಗೂ ಸಹ ಫೈಲನ್ನು ಅವರು ವಿತ್ಡ್ರಾ ಅನ್ನು ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಕೊಡಬೇಕು 177 TMC ನೀರನ್ನು ಕರ್ನಾಟಕ ಒಪ್ಕೊಂಡಿದೆ, ಬಿಡ್ತಾರೆ, ಇಲ್ಲಿ ಮುಗ್ದಿದೆ ಕಾವೇರಿ ಡಿಸ್ಪ್ಯೂಟ್ ಅಂತೇಳಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ಖುಲಾಸೆ ಮಾಡ್ತು. ಆದರೆ ಒಂದು ನಮಗೆ ಸಂದೇಶವನ್ನು ಕೊಡ್ತು ಕರ್ನಾಟಕ ಗೌರ್ಮೆಂಟ್ಗೆ, ತಮಿಳುನಾಡು ಗೌರ್ಮೆಂಟ್ಗೆ. ಏನಪ್ಪ ಅಂತ ಹೇಳಿದ್ರೆ, ಕೇಂದ್ರ ಜಲ ಆಯೋಗದ ಮುಂದೆ ನೀವೇನು ಹೊಸದಾಗಿ ಕಟ್ಟಬೇಕು ಅಂತಿದ್ದೀರಿ, ಕಾವೇರಿ ನದಿಗೆ ಸಬ್ಬು ಆಗಿರುವಂತಹ ಒಂದು ಡ್ಯಾಮನ್ನು ನೀವು ಕೇಂದ್ರ ಜಲ ಆಯೋಗಕ್ಕೆ ಒಂದು ಅಪ್ಲಿಕೇಶನ್ ಅನ್ನು ಹಾಕೊಳ್ಳಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಒಂದು ಅಪ್ಲಿಕೇಶನ್ ಅನ್ನು ಹಾಕೊಳ್ಳಿ, ಮತ್ತೆ ಇದಕ್ಕೆ ಪರಿಸರ ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ಅಪ್ಲಿಕೇಶನ್ ಹಾಕೊಂಡು ಅವ್ರು ಕೇಳಿದಂತಹ ರಿಕ್ವೈರ್ಡ್ ಡಾಟಾವನ್ನ ಕರ್ನಾಟಕ ಗೌರ್ಮೆಂಟ್ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆಜ್ಞೆಯನ್ನು ಮಾಡಿದೆ. ಹಾಗಾದ್ರೆ ನಾವು ಅಬ್ಸರ್ವೇಷನ್ ಅನ್ನು ಫೈಲ್ ಮಾಡಬೇಕಾಗಿತ್ತು. ಈಗಾಗಲೇ DK ಶಿವಕುಮಾರ್ ಅವರು ಮಾಡಿ 4 ವರ್ಷ ಆಗೋಗಿದೆ. ಏನನ್ನ ನಮ್ಮ ಜಲ ನಮ್ಮ ಹಕ್ಕು ಎಲ್ಲವನ್ನ ಆಗೋಗಿದೆ. ನಮ್ಮ ಅಪ್ಲಿಕೇಶನ್ ಏನ್ ಕೊಡಬೇಕಾಗಿತ್ತು ಅಂತ ಹೇಳಿದ್ರೆ, ಸನ್ಮಾನ್ಯ ಪೂಜ್ಯ ದೇವೇಗೌಡರು, ಯಡಿಯೂರಪ್ಪನವರು ಇಬ್ರು ಸಹ ಏನು ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಲೆಟರ್ ಬರೆದ್ರು, ಜಲಮಂಡಳಿಗೂ ಲೆಟರ್ ಬರೆದ್ರು. ಏನಂತ, ಪ್ರೊಫೆಸರ್ CNR ರಾವ್ IAS ದೊಡ್ಡ ತಜ್ಞ ಮತ್ತೆ ಬೆಂಗಳೂರು ಜಲಮಂಡಳಿ ಆಯೋಗ ಈ 3 ಜನರ ಡಾಟಾವನ್ನು ತರಿಸ್ಕೊಳ್ತು. ಬೆಂಗಳೂರಿಗೆ ಇದರ ಉಪಯೋಗ ಏನಿದೆ, ನಾವು ಯಾಕೆ ಕಟ್ಟಬೇಕಲ್ಲಿ ಕುಡಿಯೋ ನೀರು, ಮತ್ತೆ ಅದೇ ಇಂಪಾರ್ಟೆಂಟ್ ನಮಗೆ. ಮೆಗಾವ್ಯಾಟ್ 400 ಮೆಗಾವ್ಯಾಟ್, ಅದ್ರ ನೆಕ್ಸ್ಟ್ ಬಗ್ಗೆ ಮಾತಾಡೋಣ. ಅಲ್ಲಿ ಪ್ರೊಫೆಸರ್ ರಾಮಚಂದ್ರ ರಾವ್ ಹೇಳ್ತಾರೆ, ಇದೇ ಸರ್ಕಾರಕ್ಕೆ 50 ಮಿಲಿಯನ್ ಲೀಟರ್ ಒಂದು ಫರ್ ಡೇ 2100 ಮಿಲಿಯನ್ ಲೀಟರ್ ನೀರು ಬೇಕು. ಎಲ್ಲಿಗೆ, ಬ್ಯಾಂಗ್ಳೂರ್ಗೆ. ನಮಗೆ ಸಿಗ್ತಾ ಇರೋದು ಇವತ್ತು ಕೇವಲ 1450 ಮಿಲಿಯನ್ ಲೀಟರ್. ಅದಕ್ಕೋಸ್ಕರ 650 ಮಿಲಿಯನ್ ಲೀಟರ್ ಟಿಲ್ ಟುಡೇ ಪ್ರಾಬ್ಲಮ್ ನಮ್ಮ ಬೆಂಗಳೂರು ಎದುರಿಸ್ತಾ ಇದೆ. 2030ರ ವೇಳೆಗೆ 2031ರ ವೇಳೆಗೆ 2000 ಮಿಲಿಯನ್ ಲೀಟರ್ ಡೆಸಿಬಲ್ ನೀರು ಬೇಕಾಗಿದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ನೀವು ಗಮನ ಹರಿಸಲಿಲ್ಲ ಅಂತ ಹೇಳಿದ್ರೆ, ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ಒಂದು ದೊಡ್ಡ ನಗರ ಇವತ್ತು ದೇಶದಲ್ಲಿ ಎದುರಿಸ್ತಾ ಇದೆ, ಪ್ರಪಂಚದಲ್ಲಿ ಆ ಲೆವೆಲ್ಗೆ ಹೋಗ್ತೀವಿ ಅಂದಾಗ ನಮ್ಗೆ ಎದೆ ಜಲ್ಲಂತು. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಈಗಾಗಲೇ ಅಪ್ಲಿಕೇಶನ್ ಅನ್ನು ಹಾಕಿದ್ವಿ. ನಮ್ಮ ಸಮಸ್ಯೆ ಏನು ಗೊತ್ತಾ ಮೇಡಮ್, ಮೇಡಮ್, ತಮಿಳುನಾಡು ಸರ್ಕಾರ, ಕರ್ನಾಟಕ ಸರ್ಕಾರ ಅಥವಾ ಏನು ಇವತ್ತು ಕೇರಳ ಸರ್ಕಾರ, ಅದ್ರ ಜೊತೆಗೆ ಪುದುಚೇರಿ, ಈ 4 ರಾಜ್ಯಗಳಿಗೂ ಇದು ಡಿಸ್ಪ್ಯೂಟ್. ಈ 4 ರಾಜ್ಯಗಳಿಂದ 9 ಜನ CWC ಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆ 4 ಜನ ಪ್ಲಸ್ 5 ಕೇಂದ್ರ ಸರ್ಕಾರದ ಹದಿಯಲ್ಲಿ ಬರುವಂತವ್ರು. ಈ 9 ಜನಕ್ಕೂ ನಾವು ಅಬ್ಸರ್ವೇಷನ್ ಅನ್ನ ಇವತ್ತೇನು ನಾವು ರೈಸ್ ಮಾಡಬೇಕಾಗಿತ್ತು, ಕರ್ನಾಟಕ ಸರ್ಕಾರ ಮಾಡಲಿಲ್ಲ. ಇಲ್ಲಿ ತಮಿಳುನಾಡು ಸರ್ಕಾರ ಬಿಡಿ, ಅವರು ಏನಾರ ಮಾಡ್ಕೊಳ್ಳಿ, ನಾವು ಡೋಂಟ್ ಕೇರ್. ಮತ್ತೆ ಇವರು ನಾವು DPR ಮಾಡಿದಾಗ 5912 ಕೋಟಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಸನ್ಮಾನ್ಯ ಇದೇ DK ಶಿವಕುಮಾರ್ ಸಾಹೇಬ್ ಇದ್ರು, DC ತಮ್ಮಣ್ಣ ಅವ್ರ ಜೊತೆ 9,000 ಕೋಟಿ ರೂಪಾಯಿ DPR ರೆಡಿ ಆಗಿದೆ. ಹಾಗಾದ್ರೆ ಕರ್ನಾಟಕ ಸರ್ಕಾರ 9,000 ಕೋಟಿ ರೂಪಾಯಿಲಿ ಬಡ್ಜೆಟ್ ಮಂಡನೆ ಆದಾಗ ಒಂದೇ ರೂಪಾಯಿ ನಯಾ ಪೈಸೆ ಇಟ್ಟಿಲ್ಲ. ಹಾಗಾದ್ರೆ ಈ ದುಡ್ಡು ಇಲ್ದೇನೆ ನೀವು ಅಣೆಕಟ್ಟು ಎಲ್ಲಿ ಕಟ್ತೀರಾ? ಯು ಆರ್ ರೈಟ್ ಆ್ಯಂಡ್ ವ್ಯಾಲಿಡ್ ಪ್ರಶ್ನೆ, ಅದನ್ನು ಮಾತಾಡೋಣ. ರಾಘವೇಂದ್ರ ಸರ್, ನನ್ನ ಪ್ರಶ್ನೆ, ಈ ಸಂವಿಧಾನದ ಪ್ರಕಾರ ನೀರು ಸಂಗ್ರಹಣೆ ಅನ್ನೋದು ರಾಜ್ಯ ವ್ಯಾಪ್ತಿಗೆ ಬರುತ್ತಾ? ನೋಡಿ, ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಒಪ್ಕೊಂಡಿದ್ದೇವೆ ಒಕ್ಕೂಟ ವ್ಯವಸ್ಥೆಯನ್ನು. ಅನ್ಲೈಕ್ USA, ನಾವು ಒಕ್ಕೂಟದಿಂದ ಹೊರಗಡೆ ಹೋಗುವಂಥ ಹಕ್ಕು ಯಾವ ರಾಜ್ಯಕ್ಕೂ ಇಲ್ಲ. ಸಾಮಾನ್ಯಕ್ಕೆ ಒಂದು ತೆಂಗಿನ ಸಸಿನ ನೆಟ್ಟು ಬೆಳೆಸಿದಾಗ ಆ ಎಳನೀರು ಇತರರ ಪಾಲಾಗೋದು ಸಹಜ. ಕನಿಷ್ಠ ಪಕ್ಷ ನೆರಳಾದರೂ ಸಿಗಬೇಕಲ್ವೇ? ಮರ ಎಲ್ಲಿ ಬೆಳೆದಿದೆ, ಎಳನೀರು ಇತರರಿಗೂ ಸಿಗಲಿ ನಮಗೂ ಸಿಗಲಿ, ಇಲ್ಲ ಅಂತಂದಲ್ಲ, ಬಟ್ ನೆರಳು ನಮಗೆ ಸಿಗಬೇಕಲ್ವೇ? ಇಲ್ಲಿ ಮುಖ್ಯವಾಗಿ ಕಾಣುವಂಥದ್ದು ದೂರದರ್ಶಿತ್ವದ ಕೊರತೆ. ಇದು ಇಂದು ನಿನ್ನೆದಲ್ಲ. 50 ವರ್ಷಗಳ ಒಪ್ಪಂದ 1974ರಲ್ಲಿ ಮುಗಿದಾಗ ಬಹುಶಃ ಕೂತ್ಕೊಂಡು ಚರ್ಚೆ ಮಾಡಬೇಕಿತ್ತು. ಅದು ಆ ವಿವಾದ ಮುಗಿದು, ಒಪ್ಪಂದ ಮುಗಿದು, ಮತ್ತೆ ಇನ್ನೊಂದು ಹಂತದ ವಿವಾದಕ್ಕೆ ಹೋಗಿ ಈಗ 50 ವರ್ಷ ಕಳ್ಕೊಂಡಿದ್ದೀವಿ. ಅಂಡ್ ಈ 50 ವರ್ಷದಲ್ಲಿ ಬೆಂಗಳೂರು ಅನ್ನುವಂಥ ಮಹಾನಗರ ಈ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನುವಂಥ ದೂರದರ್ಶಿತ್ವ, ಆ ಯೋಜನೆ ಕೂಡ ನಮಗೆ ಇರಲಿಲ್ಲ. ಅನ್ಫಾರ್ಚುನೇಟ್ಲಿ ಇವತ್ತು ಬೆಂಗಳೂರನ್ನ ನಾವು ಕಳ್ಕೊಂಡ್ವಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಆರ್ಥಿಕತೆಯನ್ನು ಕಳ್ಕೊಂಡ್ವಿ ಅಂತ ಅರ್ಥ. ಮಹಾನಗರ ಇದು.
ಬಹುತೇಕ 40ಕ್ಕಂತೂ ಹೆಚ್ಚು ಪರ್ಸೆಂಟೇಜ್ GDP ಬರ್ತಾ ಇರೋದು ಬೆಂಗಳೂರಿನಿಂದ. ಸೊ ಈ ಮಹಾನಗರದ ಮಹಾಜನತೆಗೆ ನೀರುಣಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು, ಎರಡನೇ ಮಾತಿಲ್ಲ. ಆಮೇಲೆ ಯಾವುದೇ ಒಂದು ಅಪ್ರೋಚ್ ಅಂತ ಹೊರಟಾಗ ನಾವು ಆಪ್ಟಿಕ್ಸ್ ಅಂತ ಒಂದಿರುತ್ತೆ, ಹಾರ್ಡ್ ಅಪ್ರೋಚ್ ಅಂತ ಮತ್ತೊಂದಿರುತ್ತೆ, ಸಾಫ್ಟ್ ಅಪ್ರೋಚ್ ಅಂತ ಮತ್ತೊಂದಿರುತ್ತೆ. ಆಪ್ಟಿಕ್ಸ್ ಅಂತ ಹೇಳಿದ್ರೆ ಜನಕ್ಕೆ ಕಾಣಬೇಕಲ್ಲ ನಾನೇನೋ ಮಾಡ್ತಿದ್ದೀನಿ ಅನ್ನೋದು. ಅದನ್ನು ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ಮಾಡಬೇಕು ಕೂಡ. ಬಿಕಾಸ್ ಜೋ ದಿಕ್ತಾ ಹೇ ವೋಹಿ ಬಿಕ್ತಾ ಹೇ, ನೀವು ತೋರಿಸ್ಕೋಬೇಕಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನ, ತಪ್ಪಿಲ್ಲ. ಹಾರ್ಡ್ ಅಪ್ರೋಚ್ ಏನು ಮಾಡಿದ್ದೀವಿ? ಅಲ್ಲಿ ಅಣೆಕಟ್ಟು ಕಟ್ಟಬೇಕೇ ಬೇಡವೆ? ಕಟ್ಟಬೇಕು. ಅಣೆಕಟ್ಟಿನಿಂದ ತಮಿಳುನಾಡಿಗೆ ಹರಿಸ್ತಕ್ಕಂಥ ನೀರಿನಲ್ಲಿ ಯಾವುದೇ ಕೊರತೆ ಆಗೋದಿಲ್ಲ. ಆ ವಿಶ್ವಾಸನ ತುಂಬೋದು ನಮ್ಮದು ಜವಾಬ್ದಾರಿ ಇದೆ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲಸ, ನಾವೇನು ಶತ್ರುಗಳಲ್ಲ. ಇಲ್ಲೊಂದು ವಿವಾದ ಇದೆ. ಇದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ನಿಸ್ಸಂಶಯವಾಗಿ ನಿರ್ವಂಚನೆಯಿಂದ ದಾರಿ ಎರಿತಾ ಇದ್ದಾರೆ. ಕೆಳ ಹಂತದಲ್ಲಿರೋರ ಹತ್ರನೂ ಇಷ್ಟೊಂದು ಬರೀ ಕುಡಿಯೋ ನೀರಿನ ವಿಚಾರವಾಗಿ ಯಾಕೆ ಇಷ್ಟು ಸಂಘರ್ಷ ಮಾಡ್ಕೊಳ್ತಿದ್ದಾರೆ ಅಂತ ನನ್ನ ಪ್ರಶ್ನೆ. ಇಲ್ಲಿ ಬಹಳ ಮುಖ್ಯವಾಗಿ ತಾವು ಕೇಳಿದ ಪ್ರಶ್ನೆ, ಇದು ರಾಜ್ಯದ ವ್ಯಾಪ್ತಿಗೆ ಬರುತ್ತಾ ಅಂತ. 2018 ನಂತರ ಬರೋದಿಲ್ಲ. ಯಾಕೆಂದ್ರೆ ಇದನ್ನ ಒಂದು ರಾಷ್ಟ್ರೀಯ ಆಸ್ತಿ ಅಂತ ಘೋಷಣೆ ಮಾಡಾಗಿದೆ. ಕಾವೇರಿ ನದಿ ಇವತ್ತು ರಾಷ್ಟ್ರೀಯ ಆಸ್ತಿ. ಸುಪ್ರೀಂ ಕೋರ್ಟ್ ತೀರ್ಪು ನೀರಿನ ಹಂಚಿಕೆಯ ನಿಯಂತ್ರಣ ಮಾಡುವ ಹಕ್ಕಿದೆ ಅಂತ ಹೇಳ್ತು. ನೀರಿನ ಹಂಚಿಕೆ ಅದರ ಜೊತೆಗೆ ನೋಟಿಫಿಕೇಶನ್ ನಾನು ಕೇಳ್ತಿರೋದು, ಈ ಅಣೆಕಟ್ಟು ಕಟ್ಟೋಕ್ಕೂ ಅದು ಕಂಟ್ರೋಲ್ ತಗೊಳತ್ತಾ? ಅದಕ್ಕೂ ನಮಗೆ ಪರ್ಮಿಷನ್ ಇಲ್ವಾ? ನೀರಿಂದ ಬಿಡಿ, ಕುಡಿಯೋ ನೀರಿನ ವಿಚಾರ ಅಥವಾ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟಿನ ತೀರ್ಪಾಗಲಿ ಸರ್ಕಾರದ ಮಾರ್ಗಸೂಚಿಗಳಾಗ್ಲಿ ಬಹಳ ಸ್ಪಷ್ಟವಾಗಿದೆ. ಕುಡಿಯುವ ನೀರು ಅನ್ನುವಂತಹದ್ದು ಮೊದಲ ಆದ್ಯತೆ ಅಲ್ವಾ ಸರ್? ಮೊದಲ ಆದ್ಯತೆ. ಅಂತಾರಾಷ್ಟ್ರೀಯ ನ್ಯಾಯಾಲಯಗಳು ಅದನ್ನೇ ಹೇಳ್ತಲ್ಲ ಸರ್. ಎಕ್ಸಾಂಪಲ್ ನಮ್ಮ ಸಿಂಧು ನದಿ ತಗೊಳ್ಳಿ. ಈಗ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಊಟಕ್ಕೆ ಸಂಬಂಧಪಟ್ಟಿರೋದು, ವ್ಯಾಪಾರಕ್ಕೆ ಸಂಬಂಧಪಟ್ಟಿರೋದು ಅಂತ ಅನ್ಕೊಳ್ಳೋಣ. ಮನುಷ್ಯ ಬದುಕಿದ್ರೆ ಅಲ್ವೇ ಅಗ್ರಿಕಲ್ಚರ್ ಮಾಡೋದು. ಬೆಳೆಗೆ ನೀರು ಉಣಿಸಕ್ಕೆ ಮುಂಚೆ ಬೆಳೆ ಬೆಳೆಯೋನಿಗೆ ನೀರು ಉಣಿಸ್ಬೇಕಲ್ಲ ನಾವು. ಸೊ ಕುಡಿಯುವ ನೀರಿಗೆ ನಿಸ್ಸಂಶಯವಾಗಿ ಪ್ರಾತಿನಿಧ್ಯ ಆದ್ಯತೆ ಇದೆ ಸರ್ಕಾರದ ಮಾರ್ಗದರ್ಶಿ ಸೂತ್ರದಲ್ಲಾಗ್ಲಿ ಅಥವಾ ಸುಪ್ರೀಂ ಕೋರ್ಟ್ ಪ್ರಕಾರ.